जयाच्या जनी जन्म नामार्थ झाला, जयाने सदा वास नामात केला. जयाच्या मुखी सर्वदा नाम कीर्ती, नमस्कार त्या ब्रह्म चैतन्य मूर्ती. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ದೀಪಾರಾಮದಾಸಿ ಮಾಡುವ ಶಿರಸಾಷ್ಟಾಂಗ ಪ್ರಣಾಮಗಳು. ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ಇಂದಿನ 14 ಮೇ ಶ್ರೀ ಮಹಾರಾಜರವರ ಪ್ರವಚನ, ವಿಷಯದ ಹಾಗೂ ಲೌಕಿಕದ ಆಸೆ ಬಿಡಬೇಕು. ವಿಷಯದ ಹಾಗೂ ಲೌಕಿಕದ ಆಸೆ ಬಿಡಬೇಕು. ಮಹಾರಾಜರು ಯಾಕಪ್ಪ ಇದನ್ನು ಹೇಳ್ತಾರೆ? ವಿಷಯದ ಹಾಗೂ ಲೌಕಿಕದ ಆಸೆ ಬಿಡಬೇಕು, ಭಕ್ತಿ ಮೂಡಬೇಕು, ಭಕ್ತಿ ಮಾಡಬೇಕು, ಭಕ್ತಿ ಮಾಡಬೇಕ್ರಿ, ಭಕ್ತಿ ಪ್ರೇಮ ಬೇಕು, ಭಗವಂತನ ಮೇಲೆ ಪ್ರೇಮ ಮಾಡಬೇಕು ಅಂದರೆ ಫಸ್ಟು ತ್ಯಾಜ್ಯವಾದ ಎಲ್ಲ ವಸ್ತುಗಳನ್ನು ಬಿಡಬೇಕು. ರಾಜಾರಾಮ್ ಮಹಾರಾಜರು ಏನು ಹೇಳಿದ್ರು? ತನ್ನ ಮನ ಧನ ಜನ ಓವಾಳೂನು ಸಾಂಡಿಯೇಲ. ಅದೇ ರೀತಿಯಲ್ಲಿ ಮಹಾರಾಜರು ಏನು ಹೇಳ್ತಾರೆ? ವಿಷಯ ಹಾಗೂ ಲೌಕಿಕದ ಆಸೆ, ದ್ರವ್ಯ ದಾರ ಸುತ ಇವೆಲ್ಲ ಏನಿದೆಯೋ ಇದನ್ನೆಲ್ಲ ಬಿಡ್ರಿ ಅಂತ ಏನು ಹೇಳ್ತಾರೋ ಇದೆಲ್ಲ ವಿಷಯ, ಲೌಕಿಕಕ್ಕೆ ಸೇರಿದ್ದು, ಪ್ರಪಂಚಕ್ಕೆ ಸೇರಿದ್ದು. ಇದನ್ನು ಆಸೆಗಳನ್ನು ಬಿಡಬೇಕು. ಇದು ಬಿಟ್ಟರೆ ತಾನೇ ನಮಗೆ ಅಲ್ಲಿ ಭಗವಂತನ ಬಗ್ಗೆ ಪ್ರೀತಿ ಮಾಡಬೇಕು ಅನ್ನೋದು ಬರೋದು. ಇದನ್ನೇ ಬಿಡಲಾರ್ದೇ, ಲೋವರ್ ಮೈಂಡ್ ಬಿಡಲಾರ್ದೇ ಹೈಯರ್ ಮೈಂಡ್ ಕಡೆ ಹೆಂಗೆ ಹೋಗ್ಲಿಕ್ಕೆ ಸಾಧ್ಯ? ದಿವ್ಯವಾದ ವಿಭೂತಿ ಮನಸ್ಸು ಅಂತ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ದ. ಆ ಮನಸ್ಸು ಅನ್ನೋ ಅಂಶನೇ, ಅದಕ್ಕೆ ದಿವ್ಯವಾದ ಮನಸ್ಸದು. ಆದರೆ ಅದು ಈಗೆಲ್ಲಿದೆ? ಮನಸ್ಸು ಲೋವರ್ ಡೈಮೆನ್ಷನ್ನಲ್ಲಿ ಪ್ರಪಂಚದ ಆಸೆ ಆಸಕ್ತಿಯ ಸಾಗರದಲ್ಲಿ ಮುಳುಗಿ ಅದು ಹೊರಳಾಡ್ತಾ ಇದೆ. ಈ ಕರ್ಮಗಳನ್ನು ಮಾಡುತ್ತಾ ಮಾಡುತ್ತಾ ಪುನರಪಿ ಜನನಂ ಪುನರಪಿ ಮರಣಂ ಚಕ್ರದಲ್ಲಿ ಸಿಕ್ಕಾಕೊಂಡು ಬರ್ತಾ ಇದೆ. ಯಾರು? ಮನಸ್ಸು, ದೇಹ ಅಲ್ಲ. ದೇಹ ಒಂದು ನಾವು ನಿತ್ಯ ಹೆಂಗೆ ಒಂದು 100 ಡ್ರೆಸ್ ಬದಲಾಯಿಸ್ತೀವೋ ಅದರಂತೆ ಜನ್ಮ ಜನ್ಮದಲ್ಲಿ ಒಂದೊಂದು ಡ್ರೆಸ್ ಬದಲಾಯಿಸ್ಕೊಂಡು ಒಂದೊಂದು ದೇಹ ಧಾರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ನಾವು. ಹಾಗಾಗಿ ಈ ಚಕ್ರದಿಂದ ನಾವು ಬಿಡುಗಡೆ ಆಗಬೇಕು ಅಂದರೆ ಏನಾಗಬೇಕು? ಫಸ್ಟು ಇದನ್ನು ಅರಿತ್ಕೋಬೇಕು. ಇದನ್ನು ಅರಿತ್ಕೊಳ್ಳಿಕ್ಕೆ ಯಾರಿಗೆ ಶರಣು ಹೋಗಬೇಕು? ಸದ್ಗುರುಗಳಿಗೆ. ಸದ್ಗುರು ನಮಗೆ ಫಸ್ಟ್ ಬಂದಾಗ ವಿಷಯ ಹಾಗೂ ಲೌಕಿಕದ ಆಸೆ ಬಿಡಪ್ಪ ಅಂತ ಹೇಳಿ ಅಲ್ಲಿಂದ ಮುಂದೆ ನಮಗೆ ಅದನ್ನೇನು ಮಾಡ್ತಾನೆ? ನಾಮಸ್ಮರಣೆ ಕೊಡ್ತಾನೆ. ವಿಷಯ ಆಮಿಷಗಳನ್ನು ತೊಗೊಂಡು ಹೋಗಿರ್ತೀವಿ ಅವನ ಹತ್ರ ನಾವು, ಅದನ್ನೆಲ್ಲ ಬಿಡುಗಡೆ ಹೊಂದಿಸ್ಲಿಕ್ಕೆ ನಾಮಸ್ಮರಣೆ ಕೊಡ್ತಾನೆ. ನಾಮಸ್ಮರಣೆ ಮಾಡ್ತಾ ಮಾಡ್ತಾ ಮನಸ್ಸನ್ನು, ಕೆಳಗೆ ಬಿದ್ದಿರೋ ಮನಸ್ಸನ್ನು ಎತ್ತರ ಮಾಡ್ಕೋತ ಬರ್ತಾನೆ. ಒಂದು ಗುಡಿ ಮೆಟ್ಲನ್ನು ಹತ್ತಬೇಕು ಅಂದರೆ 20 ಮೆಟ್ಲು 50 100 ಮೆಟ್ಲು ಇರ್ತವೆ. ಒಂದೇ ಸತಿ ಗರ್ಭಗುಡಿದಲ್ಲಿ ಹೋಗಿ ಎಂಟ್ರಿ ಸಿಗೋದಿಲ್ಲ. ಫಸ್ಟ್ ಮೆಟ್ಲಿಂದ ಹತ್ತುತ್ತಾ ನಾವು ಆ ಗರ್ಭಗುಡಿಯಲ್ಲಿ ಪ್ರವೇಶ ಸಿಗುತ್ತದೆ. ಅದರಂತೆ ಪರಮಾರ್ಥದಲ್ಲೂ ಕೂಡ ಫಸ್ಟ್ ಮೆಟ್ಟಲು ಸದ್ಗುರು ಹತ್ರ ಹೋದಾಗ ಅವನು ಕೊಡುವ ನಾಮಸ್ಮರಣೆ, ಅವನೇನೇನು ಬೋಧನೆ ಮಾಡ್ತಾನೋ ಅದನ್ನು ಗಟ್ಟಿಯಾಗಿ ಹಿಡ್ಕೊಂಡು ಭದ್ರ ಮಾಡಿಕೊಂಡ್ರೆ ಮುಂದಿನ ಮೆಟ್ಲು ಹೆಜ್ಜೆ ಇಡಲಿಕ್ಕೆ ನಮಗೆ ಅವಕಾಶ ಉಂಟಾಗುತ್ತದೆ. ಏನು ಹೇಳ್ತಾರಪ್ಪ ಶ್ರೀ ಮಹಾರಾಜರು? ನಾವು ರಾಮನವರ ಆದವಿ ಅಂದರೆ ನಮ್ಮ ಚಿಂತೆಯು ಅವನಿಗೆ ಹತ್ತುತ್ತದೆ. ಸೊ ಫಸ್ಟು ಆತ್ಮಪರೀಕ್ಷಣೆ. ರಾಮನವರು ನಾವು ಆಗಿದ್ದೀವಾ? ಆಗಿಲ್ಲ. ಯಾಕೆಂದರೆ ನಮಗೆ ಚಿಂತೆ ಇನ್ನೂ ಹೋಗಿಲ್ಲ. ನಾಳೆದು ಕಾಳಜಿ, ನಾಡಿದ್ದಿನ ಕಾಳಜಿ, ನಾಳೆ ನನ್ನ ಜೀವನದಲ್ಲಿ ಏನಾಗುತ್ತೆ ಅದಕ್ಕೆ ಮುಂಚೆನೇ ಗಂಟು ಕಟ್ಟಿಡಬೇಕು, ಮಕ್ಕಳು ನೋಡ್ಕೊಳ್ಳಿಲ್ಲ ಅಂದರೆ ವೃದ್ಧಾಶ್ರಮಕ್ಕೆ ಹೋಗಬೇಕು, ಏನು ಮಾಡಬೇಕು ಅನ್ನೋದು ಭಯ. ಈ ಭಯ ಯಾಕಿದೆ? ದೇಹ ನಾನು ಅಂತ ಅಭಿಮಾನ ಇರೋದಕ್ಕೆ ಈ ಭಯ. ಈ ದೇಹ ನಾನು ಅಲ್ಲ, ಪರಮಾತ್ಮನಿಂದ ಬಂದಿರೋದು, ಅವನು ಜವಾಬ್ದಾರಿ ಅಂದಮೇಲೆ ಅವನಿಗ ಚಿಂತೆ ಹತ್ತುತ್ತದೆ. ನಾವು ರಾಮನವರಾಗಲು ನಾವೇ ಅಡ್ಡಿ ಬರುತ್ತೇವೆ. ಯಾರು ನಾವು? ಈ ಮನಸ್ಸು, ಬುದ್ಧಿ, ಕರ್ತೃತ್ವ ಭಾವವನ್ನು ಹೊಂದು ದೇಹಕ್ಕೆ ಅಂಟುಕೊಂಡು ನಾನೇ ಮಾಡಿದ್ದೀನಿ, ನಾನೇ ಗಳಿಸ್ತಾ ಇದ್ದೀನಿ, ಆಸ್ತಿ ಅಂತಸ್ತು ಎಲ್ಲವೂ ನನ್ನದು. ಸಾಯೋವಾಗ ಏನಾದರೂ ಒಂದು ಗುಂಜು ಬೇಡ ರೀ, ಒಂದು ಕಾಳು, ಒಂದು ಮರಳಿನ ಒಂದು ಕಾಳಷ್ಟು ವಸ್ತು ಇಲ್ಲಿಂದ ಹೊತ್ಕೊಂಡು ಹೋಗ್ಲಿಕ್ಕಾಗತ್ತಾ? ವಿಚಾರ ಮಾಡೋಣ. ಅಂದಮೇಲೆ ಯಾಕೆ ಇಷ್ಟು ಹೊಡೆದಾಟ ಬಡದಾಟ ಮಾಡ್ತಿದ್ದೀವಿ? ಯಾಕೆ ಈ ಭಯ? ಯಾಕೆ ಆಸಕ್ತಿ ಲೌಕಿಕದು? ನಾವೇ ಅಡ್ಡಿ ಬರುತ್ತೇವೆ ಇಲ್ಲಿ. ನಾವು ವಿಷಯದ ಹಾಗೂ ಲೌಕಿಕ ಆಸಕ್ತಿಯನ್ನು ಹೊಂದಿರುತ್ತೇವೆ. ವಿಷಯದ ಆಸಕ್ತಿ, ಲೌಕಿಕದ ಆಸೆ ಹೊಂದಿರುತ್ತೇವೆ. ಒಂದರ ಆಸಕ್ತಿ ಹೊಂದುವುದರಿಂದ ಸ್ವಾಭಾವಿಕವಾಗಿ ಮತ್ತೊಂದರ ವಿರಕ್ತಿ ಉಂಟಾಗುತ್ತದೆ. ವಿರಕ್ತಿ ಹೆಂಗೆ? ನಾವು ವಿರಕ್ತರಾಗಿದ್ದರೆ ಇಲ್ಲ,
ಒಂದು ವಿಷಯ ಪಡ್ಕೊಂಡೆ, ಒಂದು ಕಾರ್ ತೊಗೋಬೇಕಾಗಿತ್ತು, ಆಸೆ ಇತ್ತು, ಕಾರ್ ತೊಗೊಂಡಾಯಿತು, ಅದ್ರ ಮೇಲೆ ವಿರಕ್ತಿ ಬಂದಾಯಿತು, ಹೋಗಿದ್ದಾಯಿತು, ಮಜಾ ಮಾಡಿದ್ದಾಯಿತು, ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿದ್ದು ಗೋಳಾಟ ಆಯಿತು, ಸಾಕಿ ಕಾರ್ ಓಡಾಡ್ಸಿದ್ದು ಸಾಕು, ಓಲಾ ಊಬರ್ನಲ್ಲಿ ಹೋಗೋಣ. ಮತ್ತೆ ಮುಂದೆ ಇನ್ನೊಂದೇನೋ ಪಡ್ಕೋಬೇಕು, ಮತ್ತೊಂದೇನೋ ಪಡ್ಕೋಬೇಕು. ಸೊ ಈ ವಿಷಯದ ಮೇಲೆ ವಿರಕ್ತಿ ಬಂತು, ಮುಂದಿಂದೊಂದು ಆಸೆ ಶುರುವಾಯಿತು. ಕೆಲಸದ ಸಮಯದಲ್ಲಿ ನಾವು ನಮ್ಮ ಹೆಂಡತಿ ಮಕ್ಕಳನ್ನು ದೂರ ಸರಿಸಿ ಕೆಲಸಕ್ಕೆ ಹೋಗುತ್ತೇವೆ ಅಂದಮೇಲೆ ಸಾಧನೆಯ ಸಮಯದಲ್ಲಿ ಹೆಂಡತಿ ಮಕ್ಕಳು ಅಡ್ಡಿ ಬರುತ್ತಾರೆ ಎಂಬ ಕಾರಣ ಏಕೆ ಹೇಳಬೇಕು? ನೋಡಿ, ಇದೇ ಸಬೂಬುಗಳನ್ನು ನಾವು ಹೇಳ್ತಾ ಬಂದಿದ್ದೀವಿ ಇಲ್ಲಿ ತನಕ. ನಮ್ಮ ಹೆಂಡತಿ ಬೆಳೆಯೋದಿಲ್ಲ ಗುರುಗಳೇ, ನಮ್ಮ ಮಕ್ಕಳು ಬರೋದಿಲ್ಲ ಜಪ ಮಾಡಲಿಕ್ಕೆ, ಸಾಧನೆ ಮಾಡಲಿಕ್ಕೆ, ಸತ್ಸಂಗಕ್ಕೆ, ನನ್ನ ಗಂಡ ಬಿಡೋದಿಲ್ಲ ರೀ ಸತ್ಸಂಗಕ್ಕೆ ಹೋಗಲಿಕ್ಕೆ ಅಂತ ಸಬೂಬು ಹೇಳ್ತೀವಿ. ಗಂಡ ಮಕ್ಕಳು ಹೆಂಡತಿ ಯಾರೂ ಬರ್ತಾ ಇಲ್ಲ. ಜಾಬ್ ಮಾಡುವಾಗ ಅವ್ರು ಯಾರೂ ಮಧ್ಯ ಬಂದಿದ್ರ? ಜಾಬ್ ಮಾಡುವಾಗ ದುಡ್ಡು ಗಳಿಸ್ತಾ ಇದ್ವಿ, 50,000 60,000 ಮನೆಯಲ್ಲಿ ಕೂತು ಹೆಂಡತಿ ದುಡ್ಕೊಂಬಂದರೆ ಗಂಡನಿಗೆ 50,000 ಮನೆಗೆ ಬರ್ತಾಯಿದೆ. ಹೋಗಮ್ಮ ನೀ ಕೆಲಸಕ್ಕೆ, ನಾನೆಲ್ಲ ಮನೆ ಕೆಲಸ ನೋಡ್ಕೋತೀನಿ. ಸತ್ಸಂಗದಲ್ಲಿ ಏನು ಸಿಗತ್ತಲ್ಲಿ? ಮಣ್ಣು. ಸತ್ಸಂಗದಲ್ಲಿ ಏನೂ ಸಿಗೋದಿಲ್ಲ ನಮಗೆ. ಯಾರು ದುಡ್ಡು ಕೊಡ್ತಾರೆ, ಯಾರು ಹಣ ಕೊಡ್ತಾರೆ? ಇಲ್ಲೆಲ್ಲ ಬಿಡ್ರಿ ಅಂತಿದ್ದಾರೆ. ಸೊ ಇದೆಲ್ಲ ಬಿಟ್ಟುಬಿಟ್ರೆ ಈಕಿ ನನ್ನ ಹತೋಟಿಯಿಂದ ಹೋಗ್ಬಿಡ್ತಾಳೆ, ಇವ ನನ್ನ ಹತೋಟಿಯಿಂದ ಹೋಗ್ಬಿಡ್ತಾನೆ. ಹೆಂಡತಿ ಗಂಡನಿಗೆ ಹೋಗ್ಲಿಕ್ಕೆ ಬಿಡೋಲ್ಲ ಸತ್ಸಂಗಕ್ಕೆ, ಗಂಡ ಹೆಂಡತಿಗೆ ಹೋಗಲಿಕ್ಕೆ ಬಿಡುವುದಿಲ್ಲ. ಸಬೂಬನ್ನು ಹೇಳ್ತೀವಿ, ಅದಕ್ಕೆ ಸಾಧನೆ ಅಡ್ಡಿ ಬರುತ್ತೆ ಅಂತ ಹೇಳ್ತೀವಿ. ದ್ರವ್ಯ ಹಾಗೂ ದಾರ ಇವೆರಡರ ವಿಷಯಗಳು ನಮಗೆ ಅಡ್ಡಿ ಬರುತ್ತವೆ ಎಂದು ಇಂದಿನವರೆಗೆ ಅನೇಕ ಸಂತರು ಹೇಳಿರುತ್ತಾರೆ. ಅಂದಮೇಲೆ ದೇವರು ಇವನ್ನು ನಿರ್ಮಾಣ ಮಾಡಿದರೂ ಏಕೆ ಮಾಡಿದನೆಂದು ಕೇಳಬಹುದು. ಯಾಕೆ ನಿರ್ಮಾಣ ಮಾಡಪ್ಪ, ಇವರು ಅಡ್ಡಿ ಬಂದರೆ ಯಾಕೆ ನಿರ್ಮಾಣ ಮಾಡಿದ್ದಾನೆ? ಇದಕ್ಕೆ ಉತ್ತರವೇನೆಂದರೆ, ಕಡ್ಡಿ ಪೆಟ್ಟಿಗೆಯಿಂದ ದೀಪ ಹಚ್ಚಲು ಬರುತ್ತದೆ ಹಾಗೂ ಮನೆ ಸುಡಲು ಬರುತ್ತದೆ. ಒಂದು ಕಡ್ಡಿ ಪೆಟ್ಟಿಗೆ ಇದ್ದರೆ ಅದರದ್ದು ಯೂಸ್ ಏನಿದೆಯಪ್ಪ? ಇಲ್ಲ ಅದು ಮನೆ ಸುಡಬಹುದು, ಇಡೀ ಮನೆಯೇ ಸುಟ್ಟು ಹಾಕ್ಬೋದು. ಇಲ್ಲ ಅದರಿಂದ ದೀಪ ಹಚ್ಚಬಹುದು, ಬೆಳಕು ತರಬಹುದು. ಅದರ ಉಪಯೋಗ ನಾವು ಮಾಡಿಕೊಂಡಂತೆಯೇ ಇರುತ್ತದೆ. ನಿಜವಾಗಿ ಹೇಳುವುದಾದರೆ ನಮಗೆ ಭಗವಂತನ ತಳಮಳವೇ ಇರುವುದಿಲ್ಲ. ಕಡ್ಡಿಪೆಟ್ಟನ್ನ ಏನಕ್ಕೆ ಯೂಸ್ ಮಾಡಬೇಕು ಅಂತ ನಮಗೆ ಗೊತ್ತಾದರೆ ನಾವು ಅದಕ್ಕೆ ಬಳಕೆ ಮಾಡ್ತೀವಿ. ಅದರಂತೆ ಪ್ರಪಂಚದಲ್ಲಿ ವ್ಯವಹಾರದಲ್ಲಿ ಸಂಬಂಧವನ್ನು ಹೇಗೆ ಉಪಯೋಗವನ್ನು ಮಾಡ್ಕೋಬೇಕು, ಬಾಕಿ ನನ್ನ ಸಮಯವನ್ನು ಹೇಗೆ ಭಗವಂತನ ಸಾಧನೆಗೆ ಹಚ್ಚಬೇಕು ಅಂತ ನಾನು ನಿರ್ಧಾರ ಮಾಡಿದ್ರೆ ಮಾತ್ರ ಆ ಕೆಲಸಗಳು ಆಗುತ್ತದೆ. ಅಲ್ಲಿವರೆಗೂ ನಮಗೆ ಭಗವಂತ ಬೇಕು ಅಂತ ಅನ್ನಿಸ್ತಾನೇ ಇಲ್ವಲ್ಲ, ಆ ತಳಮಳನೇ ಇಲ್ಲ. ತಳಮಳ ಇಲ್ಲ ಅಂದಮೇಲೆ ನಾವು ಏತಕ್ಕಪ್ಪ ಇದು ಮಾಡ್ತೀವಿ? ಒಬ್ಬನು ನನಗೆ ಪ್ರಪಂಚವನ್ನು ಉಡಬೇಕೆಂದು ಅನಿಸುತ್ತದೆ ಎಂದು ನನಗೆ ಹೇಳಿದನು ಮಹಾರಾಜರಿಗೆ. ನಾನು ಅದಕ್ಕೆ ಕೇವಲ ಪ್ರಪಂಚ ಬಿಡುವುದರಿಂದ ನಿನಗೆ ವೈರಾಗ್ಯ ಹೇಗೆ ಬಂದಿತು? ವೈರಾಗ್ಯಕ್ಕೆ ವಿವೇಕದ ಜೋಡು ಬೇಕಾಗುತ್ತದೆ. ನೀನು ನಿನ್ನ ಅಹಂಕಾರವನ್ನು ಬಿಟ್ಟರೆ ಸಾಕಷ್ಟು ಸಾಧಿಸಿದಂತೆ ಎಂದು ಹೇಳಿದನು. ಏನು ಹೇಳಿದ್ರಪ್ಪ? ಕೇವಲ ಒಬ್ಬ ಮನುಷ್ಯ ಹೇಳ್ದ, ಪ್ರಪಂಚ ಬಿಟ್ಟುಬಿಡ್ತೀನಿ ಮಹಾರಾಜರೇ ಅಂತ. ಮಹಾರಾಜರಂದರು, ಪ್ರಪಂಚ ಬಿಡೋದ್ರಿಂದ ಏನೂ ಆಗೋದಿಲ್ಲಪ್ಪ. ಅದಕ್ಕೆ ಪ್ರಪಂಚ ಬಿಡಬೇಕು ಅಂದರೆ ನಿನಗೆ ವೈರಾಗ್ಯ ಬೇಕು, ವೈರಾಗ್ಯದ ಜೊತೆಗೆ ವಿವೇಕ ಬೇಕು. ನೀ ಯಾಕೆ ಪ್ರಪಂಚ ಬಿಡ್ತಿದ್ಯಾ ನಿನಗೆ ಗೊತ್ತಾ? ಅವರನ್ನು ನೀನು ಬಿಟ್ಟು ಕಾಡಲ್ಲಿ ಹೋದರೂ ಸಣ್ಣ ಹೆಂಡತಿ ಮಕ್ಕಳು ಅವ್ರ ಎಲ್ಲರ ಬಗ್ಗೆನೂ ಯೋಚನೆ ನೀ ವಿಚಾರ ಮಾಡ್ತಾನೇ ಇರ್ತೀಯ. ಅದಕ್ಕೆ ನೀ ಕಾಡಲ್ಲಿ ಹೋಗಿ ಏನು ಉಪಯೋಗ ಆಯಿತು? ಅದ್ರ ಬದಲಾಗಿ ಮನೆಯಲ್ಲೇ 1 ಗಂಟೆಗಳ ಕಾಲ ನನ್ನ ನಾಮಸ್ಮರಣೆಗೆ ನನ್ನ ಸಮಯವನ್ನು ಮುಡುಪಾಗಿಡ್ತೀನಿ ಅಂತ ಅವರನ್ನೆಲ್ಲ ದೂರದಲ್ಲಿ ಒಂದು ರೂಮಲ್ಲಿ ನಿನ್ನನ್ನು ನೀನು ಏಕಾಂತದಲ್ಲಿ ನಾಮಸ್ಮರಣೆ ಮಾಡಬಹುದು. ಅದಕ್ಕೆ ಯಾರೂ ಅಡ್ಡಿ ಬರುವುದಿಲ್ಲ. ವಿವೇಕ ವೈರಾಗ್ಯ ಜೋಡಣೆ ಇರುತ್ತದೆ. ಆವಾಗ ಅಹಂಕಾರವನ್ನು ಬಿಟ್ಟರೆ ಸಾಕಷ್ಟು ಸಾಧನೆ ಆಗೋಗುತ್ತೆ. ಈ ಎಲ್ಲ ಕಾರಣ ನಮ್ಮ ದೇಹಕ್ಕೆ ಅಭಿಮಾನ ಇರೋದಕ್ಕೆ ಇದು ನಮ್ಮ ಕೈಲಿ ಏನೂ ಸಾಧನೆ ಆಗ್ತಾ ಇಲ್ಲ. ಉತ್ತಮ ಕರ್ಮಗಳ ಅಡ್ಡಿ ಬರುವುದಿಲ್ಲ ಅಂತ ಏನೂ ಅಲ್ಲ. ಕೆಟ್ಟ ಕರ್ಮಗಳ ವಿಷಯದಲ್ಲಿ ಮತ್ತೊಬ್ಬರಿಗೆ ಹೇಳಲು ನಮಗೆ ನಾಚಿಕೆಯಾದರೂ ಅನಿಸುತ್ತದೆ. ನಮಗೆ ನಾವೇನಾದ್ರು ಕೆಟ್ಟ ಕರ್ಮ ಮಾಡಿದರೆ ಅದನ್ನು ಜಗತ್ತು ಮುಂದೆ ಹೆಂಗೆ ಒಪ್ಕೋಬೇಕಪ್ಪ? ನನಗೆ ಸಿಟ್ಟು ಬರ್ತಿತ್ತು, ನನಗೆ ಅಸೂಯೆ ಇತ್ತು, ನನಗೆ ಅವ್ರ ಮೇಲೆ ಹಾಗೆ ಮಾಡ್ತಿದ್ದೆ ಅಂತ ಯಾರಾದರೂ ಒಪ್ಕೋತಾರೆ? ಇವತ್ತು ತನಕ ಯಾರಾದರೂ ಒಪ್ಕೊಂಡಿದ್ದಾರ? ಅನುತಾಪ ವೀಣ ನ ಜಾಯಚಿ ಪಾಪ ಅಂತ ರಾಜಾರಾಮ್ ಮಹಾರಾಜರು ಅಭಂಗದಲ್ಲಿ ಹೇಳಿದ್ರು. ಆದರೆ ಇವತ್ತು ತನಕ ಯಾರಾದರೂ ಹಾಗೆ ಮುಂದೆ ಬಂದು, ಹೌದ್ರಿ ನಾನು ಇಂಥದ್ದೊಂದು ತಪ್ಪು ಮಾಡಿದ್ದೆ, ನಾನು ಅವ್ರನ್ನ ಕ್ಷಮಾಪಣೆ ಕೇಳಿದೆ, ನಾನು ತಪ್ಪು ಮಾಡಿದ್ದೇರಿ ಅಂತ ಯಾರಾದರೂ ಬಂದು ಒಪ್ಕೊಂಡಿದ್ದಾರ? ಅನುತಾಪ ಆಗೋದಿಲ್ಲ, ಪಶ್ಚಾತ್ತಾಪ ಆಗೋದಿಲ್ಲ, ಭಗವಂತ ನಮಗೆ ಸಿಗೋದಿಲ್ಲ, ಅವನ ಬಗ್ಗೆ ತಳಮಳ ಉಂಟಾಗೋದಿಲ್ಲ. ಎಲ್ಲಿ ತನಕ ನನಗೆ ಅನಿಸೋದಿಲ್ಲ, ನಾಚಿಕೆ ಅನಿಸುತ್ತೆ ನನ್ನ ತಪ್ಪನ್ನು ನಾನು ಎಲ್ಲರ ಮುಂದೆ ಒಪ್ಕೊಂಡ್ಬಿಟ್ರೆ. ಹೌದ್ರಿ ನಾನು ಹಿಂಗೆ ಮಾತಾಡಿದ್ದೆ, ನಾನು ಹಿಂಗೆ ಮಾತಾಡಬಾರ್ದಾಗಿತ್ತು ಅವ್ರ ಜೊತೆಗೆ ಅಂತ ಇವತ್ತು ತನಕ ಒಬ್ಬ ಮನುಷ್ಯನು ಜೀವನದಲ್ಲಿ ಬಂದು ತನ್ನ ತಪ್ಪನ್ನು ಅವನು ಒಪ್ಕೊಂಡ್ರೆ
ಭಗವಂತ ಅವನಿಗೆ ಬಾಗಿಲು ಸರಳವಾಗಿ ತೆಗೆದುಬಿಡ್ತಾನೆ. ಆದರೆ ನಾವು ಒಪ್ಕೊಳ್ಳೋದಿಲ್ಲ. ಅವನ ಬಾಗಿಲು ನಮ್ಮ ಸಲುವಾಗಿ ಯಾವತ್ತೂ ತೆಗಿಲಿಕ್ಕೆ ಸಾಧ್ಯತೆ ಇಲ್ಲ. ಆದರೆ ಸತ್ಕರ್ಮಗಳ ವಿಷಯದಲ್ಲಿ ಎಲ್ಲರೋಡೆ ಹೇಳುತ್ತಾ ತಿರುಗುತ್ತೇವೆ. ಒಂದು ಸತ್ಕರ್ಮ ಸಾಕು. ನಾನೊಂದು ಚೀಲ ಅಕ್ಕಿ ದಾನ ಕೊಟ್ಟೆ, ಅದನ್ನು ಸೆಲ್ಫಿ ತೆಗೆದು ಹಾಕೋದು. 4 ರೂಮ್ ಕೊಟ್ಟೆ, ಅದನ್ನು ಬರ್ಸೋದಲ್ಲಿ. ನಾವು ಇದನ್ನು ಕೊಟ್ಟಿದ್ದೀವಿ ಅಂತ ಗುರುಗಳಿಗೆ ಒಂದು ಧೋತಿ ವಸ್ತ್ರ ಕೊಡಿಸೋವಾಗ ಅದನ್ನು ಫೋಟೋ ತೆಗೆದು ಹಾಕೋದು. ಯಾಕೆ? ನಾವು ಕೊಟ್ಟಿದ್ದೀವಿ ಅಂತ ಗೊತ್ತಾಗಬೇಕು ಜನಕ್ಕೆ. ಸತ್ಕರ್ಮ ಮಾಡಿ ತೋರಿಸುವುದಂಥದ್ದಲ್ಲ. ಸತ್ಕರ್ಮ ಯಾವಾಗಲೂ ಸಾಕ್ಷೀಭೂತವಾಗಿ ಮಾಡುವಂಥ ಕೆಲಸಗಳು. ಬೇರೆಯವರಿಗೆ ತೋರಿಸಿ ಮಾಡುವುದು ಸತ್ಕರ್ಮ ಆಗುವುದಿಲ್ಲ. ಕಳೆದ ಜನ್ಮದಲ್ಲಿ ಪಾಪ ಮಾಡಿದ್ದೆ ಎಂದು ಈ ಜನ್ಮದಲ್ಲಿ ಇದನ್ನು ಅನುಭವಿಸುತ್ತಾ ಇರುತ್ತೇವೆ ಎಂದು ಅನ್ನುತ್ತೇವೆ. ಹಾಗೂ ಇನ್ನೂ ಉತ್ತಮ ಕರ್ಮ ಮಾಡುತ್ತೇನೆ ಅಂದರೆ ಮುಂದಿನ ಜನ್ಮದಲ್ಲಿ ಸುಖ ಸಿಗುತ್ತದೆ ಎಂದು ಅನ್ನುತ್ತೇವೆ. ಅಂದರೆ ಜನ್ಮ ಮರಣದ ಚಕ್ರದಿಂದ ಬಿಡುಗಡೆ ಹೊಂದುವ ಬದಲು ಅದರಲ್ಲಿಯೇ ಸುತ್ತಿದ್ದಂತೆ ಆಗುತ್ತದೆ. ನಾವೇನಂದ್ವಿ, ಈ ಜನ್ಮ ಚಕ್ರದಿಂದ ಬಿಡುಗಡೆ ಹೊಂದ್ಸಪ್ಪ ಅಂತ. ಇಲ್ಲ, ನಾನು ಈ ಜನ್ಮದಲ್ಲಿ ಹೋದ ಜನ್ಮದಲ್ಲಿ ಕೆಟ್ಟ ಕರ್ಮ ಮಾಡಿದ್ದೆ, ಅದಕ್ಕೆ ಈ ಜನ್ಮದಲ್ಲಿ ಒಳ್ಳೆ ಕರ್ಮ ಮಾಡಿ ದೇವಸ್ಥಾನಗಳಿಗೆ ದಾನ ಧರ್ಮ ಕೊಟ್ಟು, ರೂಮ್ ಕೊಟ್ಟುಬಿಟ್ಟು, ಎಲ್ಲರಿಗೂ ಒಂದು ಇದು ಕೊಟ್ಟುಬಿಟ್ಟು, ಅದು ಕೊಟ್ಟುಬಿಟ್ಟು, ಎಲ್ಲರಿಗೂ ಕೊಟ್ಟು ಸತ್ಕರ್ಮ ಮಾಡ್ತಿದ್ದೀನಿ, ಸೊ ದಟ್ ಮುಂದಿನ ಜನ್ಮ ಒಳ್ಳೆ ಜನ್ಮ ಸಿಗಲಿ ಅಂತ ಅಂದರೂ ಕೂಡ ಪುನರಪಿ ಜನನಂ ಪುನರಪಿ ಮರಣಂಗೆ ಈ ಸೂಕ್ಷ್ಮ ಶರೀರ ಬರಲೇಬೇಕಾಗುತ್ತದೆ. ಗುರು ಅಂತಾನೆ ಈ ಜನ್ಮ ಮರಣ ಚಕ್ರದಿಂದ ಬಿಡುಗಡೆ ಹೊಂದಪ್ಪ. ಹಾಗಂದ್ರೆ ಪುನರಪಿ ನಮಗೆ ಜನ್ಮ ಬರೋದಿಲ್ಲ ಏನ್ರಿ? ಬರುತ್ತದೆ. ನಾವು ಎಂಥ ಜನ್ಮವನ್ನು ಬರ್ತೀವಿ? ಅಲ್ಲಿ ಸಂತರು, ಸತ್ಪುರುಷರು, ಭಕ್ತರು, ಸಾಧಕರು, ಸಿದ್ಧರು, ಯೋಗಿ, ಅವಧೂತರು ಅಂಥ ಒಂದು ಸ್ಥಿತಿಯಲ್ಲಿ ಬಂದು ಭಗವಂತನ ಸೇವೆಗೋಸ್ಕರ ಬರ್ತೀವಿ. ಪ್ರಪಂಚದ ಕಾರ್ಯಗಳನ್ನು ಮಾಡಲಿಕ್ಕೆ, ಪಿಜ್ಜಾ ಬರ್ಗರ್ ಹೋಳಿಗೆ ತಿನ್ನಲಿಕ್ಕೆ ಬರುವುದಿಲ್ಲ. ಹಾಗಂದರೆ ಸಂತರು ಸಾಧುರು ಹೋಳಿಗೆ ತಿನ್ನೋದಿಲ್ಲೇನ್ರಿ? ಅವರು ಭಗವಂತನ ಇಚ್ಛೆಯಿಂದ ತಿಂತಿರ್ತಾರೆ. ನಾವು ನಮ್ಮ ಇಚ್ಛೆಯಿಂದ ತಿನ್ಕೊಂಡು ನಮ್ಮ ಶರೀರಕ್ಕೆ ಜಡ್ಡು ಜಾಪತ್ರೆ ಮಾಡ್ಕೊಂಡಿದ್ದೀವಿ. ಅವರು ಹಂಗೆ ಮಾಡ್ಕೊಂಡಿರೋದಿಲ್ಲ. ದುಷ್ಕರ್ಮದಿಂದ ಪಶ್ಚಾತ್ತಾಪವಾಗಿ ಒಮ್ಮೆಯಾದರೂ ಭಗವಂತನ ಸ್ಮರಣೆ ಆಗಬಹುದು. ದುಷ್ಕರ್ಮ ಮಾಡಿ, ನಾವು ತಪ್ಪು ಮಾಡಿ ದುಷ್ಟದ ಯಾವುದೋ ಒಂದು ಕೆಟ್ಟ ಕೆಲಸ ಮಾಡಿದ್ವಿ, ಆದರೆ ಪಶ್ಚಾತ್ತಾಪ ಆಗಿ ಹೌದು ನಾನು ಈ ದುಷ್ಟ ಕೆಲಸ ಮಾಡಬಾರ್ದಾಗಿತ್ತು ಅಂದರೆ ಒಮ್ಮೆನಾರು ಅಪ್ಪ ಭಗವಂತ ಐ ಆಮ್ ಸಾರಿ ಅಂತ ಹೇಳಬಹುದು. ಆದರೆ ಸತ್ಕರ್ಮದ ಅಹಂಕಾರವು ಉತ್ತಮ ಮನುಷ್ಯನರನ್ನು ಕೂಡ ಎಲ್ಲಿಗೆ ಒಗೆಯುತ್ತದೆ ಎಂಬುದು ತಿಳಿಯುವುದಿಲ್ಲ. ಸತ್ಕರ್ಮ ಮಾಡಿದ್ದೀನಿ, ನಾನು ಸಾಧಕಿ ಇದ್ದೀನಿ, ನಾನು ಸತ್ಸಂಗಕ್ಕೆ ಹೋಗ್ತೀನಿ, ಪ್ರವಚನಗಳನ್ನು ಹೇಳ್ತಾ ಇದ್ದೀನಿ, ನಾನು ನಿರೂಪಣೆಗಳನ್ನು ಮಾಡ್ತಾ ಇದ್ದೀನಿ ಅಂತ ಸತ್ಕರ್ಮದ ಅಹಂಭಾವ ಹೊಂದಿದರೆ ಅದು ತೆಗೆದು ಎಲ್ಲಿ ಒಗೆದು ಹಾಕತ್ತೆ ಅದು ನಮ್ಮನ್ನು ಅನ್ನೋ ಕಲ್ಪನೆಯೂ ಕೂಡ ನಮಗೆ ಇಲ್ಲ. ಇದು ಈ ದೇಹದ ಮುಖಾಂತರ ಏನೋ ಒಂದು ಕಾರ್ಯ ಮಾಡಿಸ್ತಾ ಇದ್ದಾನೆ, ಅವನ ಅಧಿಕಾರದಿಂದ ಮಾಡಿಸ್ತಿದ್ದಾನೆ, ಅವನು ಹೇಳ್ಕೊಟ್ಟಿರೋ ಪಾಠದಿಂದ ಮಾಡಿಸ್ತಿದ್ದಾನೆ. ಅವನು ಹೇಳ್ಕೊಟ್ಟಿರೋ ಪಾಠ ಅಷ್ಟು ಕೆಲಸವನ್ನು ಮಾಡಬರಬೇಕೇ ವಿನಃ ಇಲ್ಲಿ ನಾನು ಮಾಡಿದ್ದೀನಿ ಅಂತ ಎಕ್ಸ್ಪೀರಿಯನ್ಸರ್ ಉದ್ಭವ ಆಯಿತು. ಎಕ್ಸ್ಪೀರಿಯನ್ಸ್ಗೆ ಎಂಜಾಯ್ನೂ ಮಾಡಬೇಕಾಗತ್ತೆ, ಸಫರಿಂಗು ಮಾಡಬೇಕಾಗತ್ತೆ. ರಾಜನು ಕೂಡ ಯೋಗ್ಯ ಮಾರ್ಗದರ್ಶನಕ್ಕಾಗಿ ಉತ್ತಮ ಜನರು ತನ್ನ ಹತ್ತಿರ ಇಟ್ಟುಕೊಂಡಿರುತ್ತಾನೆ. ಭಗವಂತನು ಉದ್ಧವನಿಗೆ ಕೂಡ ಸತ್ಸಮಾಗಮವು ಮಾಡು ಎಂದು ಹೇಳುವುದರ ಮೇಲೆ ಇದಕ್ಕಿಂತ ಹೆಚ್ಚಿಗೆ ಏನು ಬೇಕು? ಉದ್ಧವನಿಗೆ ಜ್ಞಾನ ಇತ್ತು, ಆದರೆ ಭಕ್ತಿ ಇರಲಿಲ್ಲ. ಅದಕ್ಕೆ ಗೋಪಿಕೆಯವರ ಹತ್ರ ಸಂತ ಸಮಾಗಮ ಮಾಡಪ್ಪ. ಗೋಪಿಕೆಯವರು ಯಾರು ಸಂತಕ್ಕಿಂತ ಕಡಿಮೆ ಇರಲಿಲ್ಲ, ಯಾಕೆಂದರೆ ಸದಾಕಾಲ ಕೃಷ್ಣನ ಧ್ಯಾನದಲ್ಲಿ ಇರ್ತಿದ್ರು ಅವರು. ಹಾಗಲಕಾಯಿ ತಿಂದರೆ ಕಹಿತನದ್ದೇ ಅನುಭವ ಬರುತ್ತದೆ ಅಂದ ಮೇಲೆ ವಿಷಯ ಪ್ರಾಪ್ತಿಯಿಂದ ಜೀವನವು ಹೇಗೆ ಮಧುರವಾಗಿತ್ತದು? ಮಧುರ ಹೆಂಗಾಗ್ಲಿಕ್ಕೆ ಸಾಧ್ಯ? ಹಾಗಲಕಾಯಿ ತಿಂದರೆ ಹಾಗಲಕಾಯಿ ಕಹಿತನೇ ಬರುತ್ತೆ ವಿನಃ ಸಿಹಿತನ ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ. ವಿಷಯ ಪ್ರಾಪ್ತಿ ಮಾಡ್ಕೊಳ್ತೀವ್ರಿ, ಡಿಗ್ರಿ ಹಾಸಿಲ್ ಮಾಡ್ಕೋತೀವ್ರಿ, ಡಿಗ್ರಿ ಹಾಸಿಲ್ ಮಾಡ್ಕೊಂಡು ಬೋರ್ಡ್ ಮನೆಯಿಂದ ಆಚೆ ಹಾಕ್ಕೊಂಡ್ರೆ ಏನಾಗತ್ತಲ್ಲಿ? ಒಂದು ದಿವಸ ಪೇಡ ಹಂಚ್ತೀರ, ಮುಂದೆ ಏನು? ಅದ್ರ ಮುಂದೆ ವಾಟ್ ನೆಕ್ಸ್ಟ್? ಏನೂ ಇಲ್ಲ. ಈ ಲೌಕಿಕ ಜ್ಞಾನ ಹೋಗಿ ನಾವು ಯಾರ ಮುಂದೆ ಶಿರಸ ನಮಾಮಿ ಅಂತ ತಲೆ ಬಾಗಿಸ್ತೀವೋ ಅವರು 3ನೇ ಕ್ಲಾಸು 4ನೇ ಕ್ಲಾಸು 8ನೇ ಕ್ಲಾಸು ಓದಿರ್ತಾರೆ. ಸೊ ನಮ್ಮ ಲೌಕಿಕ ಪಾಂಡಿತ್ಯ ಜ್ಞಾನ ಏನಾಯ್ತಲ್ಲಿ ಅದೆಲ್ಲವೂ ಅವಿದ್ಯಕ್ಕೆ ಹೊಂದುತ್ತದೆ.
ಪ್ರೇಮ ಬಂದಾಗ ಭಗವಂತನ ಭಕ್ತಿ ಮಾಡುತ್ತೇವೆ ಎಂದು ಅನ್ನಬಾರದು. ಪ್ರೇಮ ಬರಬೇಕ್ರಿ ಫಸ್ಟು, ಆಮೇಲೆ ನಾವು ಭಕ್ತಿ ಮಾಡ್ತೀವಿ ಭಗವಂತಂದು, ಸರ್ವತಾ ಮಿಥ್ಯಾ. ನೀವು ಪ್ರೇಮ ಮಾಡಿದ್ರೆ ಭಕ್ತಿ ತಾನಾಗೆ ಬರೋಕ್ಕೆ ಶುರುವಾಗುತ್ತೆ. ಅದು ಭಗವಂತನ ಮೇಲೆ ತಾನೇ ಭಕ್ತಿ ತಾನೇ ಒಳಗಿಂದ, ಯಾಕೆಂದರೆ ಭಕ್ತಿ ಹೊರಗಿಂದ ಎಲ್ಲೂ ತರಹಂಗಿಲ್ಲ, ಅದು ಒಳಗೆ ಇರೋದು. ಈ ನಾನು ನನ್ನದು ಎಂಬ ಅಹಂಭಾವ, ಮಮತ್ವ, ಅಹಂಕಾರ ಹೋದಾಗ ಒಳಗಿರೋ ಭಕ್ತಿ ತಾನೇ ಪ್ರಕಟ ಆಗಿ ಕಣ್ಣಲ್ಲಿ ನೀರು ಬರುತ್ತೆ ನಿಮಗೆ. ವಿಷಯಕ್ಕಾಗಿ ನಾವು ಹಗಲಿರಳು ಒದ್ದಾಡುತ್ತಾ ಇರೋಗೆ ನಮಗೆ ಸುಖವಾಗುವುದಿಲ್ಲ. ಅಂದಮೇಲೆ ಭಗವಂತನ ನಾಮ ತೆಗೆದುಕೊಳ್ಳದೆ ಪ್ರೇಮವು ಬರಬೇಕೆಂದು ಹೇಳುವುದು ಎಷ್ಟು ಹುಚ್ಚುತನವಾಗಿರುತ್ತದೆ. ನಾವೇನು ಮಾಡೋದಿಲ್ಲ, ಭಗವಂತನ ಪ್ರೇಮ ಬಂದುಬಿಡ್ಬೇಕ್ರಿ. ಹೆಂಗ್ರಿ ಬರುತ್ತೆ? ಪ್ರಯತ್ನನೇ ಮಾಡಲಿಲ್ಲ ಅಂದರೆ. ಪ್ರಯತ್ನ ಮಾಡಿದ್ರೆ ತಾನೇ ಬರೋದು ನಮಗೆ. ನಾವು ಪ್ರಯತ್ನ ಮಾಡಿದ್ರೆ ಎಲ್ಲ ಸಿಕ್ಕಿಬಿಡ್ಬೇಕು ನಮಗೆ. ಇವತ್ತು ಮಾಡಿದ್ವಿ 2 ತಾಸು ಜಪ, ನಾಳೆ ಭಗವಂತನ ಅನುಗ್ರಹ ಆಗಿಬಿಡಬೇಕು. ಹೆಂಗೆ ಆಗುತ್ತಪ್ಪ? ಆಗೋದಿಲ್ಲ. ನಾವು ಎಷ್ಟು ದಡ್ಪಡ ಮಾಡ್ತೀವಿ ಡಿಗ್ರಿ ಹಾಸಿಲ್ ಮಾಡಲಿಕ್ಕೆ. 3 ವರ್ಷ 4 ವರ್ಷ ಇಂಜಿನಿಯರಿಂಗು, MBBS, MBA, CA ಮಾಡ್ಕೋತ ಕೂತಿದ್ದೀವಿ. ಫೇಲ್ ಆದರೂ ಕಟ್ತೀವಿ ಎಕ್ಸಾಮ್ನ. ಯಾಕೆ? ಅಲ್ಲಿ ಮುಂದೆ ನನಗೆ ಗೊತ್ತು ಏನಿದೆ, ಅಲ್ಲಿ ದುಡ್ಡು ಗಳಿಸ್ತೀನಿ ನಾನು ಲಕ್ಷಾಂತರ ರೂಪಾಯಿ. ಇಲ್ಲೇನಿದೆ? ಇಲ್ಲಿ ಏನೂ ಇಲ್ಲ. ಏನೋ ನಾಮಸ್ಮರಣೆ ಮಾಡಿದ್ರೆ ಏನಾಯಿತು? ಏನು ನನ್ನ ಜೀವನದಲ್ಲಿ ಏನೂ ಪರಿವರ್ತನೆ ಆಗಲಿಲ್ಲ. ಪ್ರಾರಬ್ಧದ ಏನೇನು ಗೋಳಾಟ ಇದೆಯೋ ಅದು ನಡೀತಾನೆ ಇದೆ. ಇದಕ್ಕೋಸ್ಕರ ನಾನು ಯಾಕ್ರಿ ನನ್ನ ಜೀವನವನ್ನು ಹಾಳು ಮಾಡ್ಕೋಬೇಕು? ಸತ್ಸಂಗಕ್ಕೆ ಯಾಕ್ರಿ ಹೋಗಬೇಕು? ನಮ್ಮ ಉದ್ದೇಶ ಏನು? ಲೇವಾದೇವಿ ಯಾವಾಗಲೂ ಭಗವಂತನ ಜೊತೆಗೆ. ನಾನು ಸತ್ಸಂಗಕ್ಕೆ ಬರ್ತೀನಿ, ನನ್ನ ಕೆಲಸ ಮಾಡ್ಕೊಡಪ್ಪ. ಕೆಲಸ ಆಯಿತಾ? ಹಾರ ಹಾಕೋದೇನು, ಕೊಂಡಾಡೋದೇನು, ಗುರುಗಳಿಗೆ ವಾವಾ ಅನ್ನೋದೇನು ಆಗಲಿಲ್ಲ, ಇವನು ಸರಿ ಇಲ್ಲ, ಆ ಭಗವಂತನೇ ಸರಿ ಇಲ್ಲ ಅಂತ ಹೇಳ್ಬಿಡ್ತೀನಿ. ಮದುವೆ ಆಗುವ ಮೊದಲು ಹುಡುಗಿಯನ್ನು 18 ಕಡೆಗೆ ತೋರಿಸುತ್ತಾರೆ. ಆದರೂ ಮದುವೆ ಆದ ಮೇಲೆ ಅವರಲ್ಲಿ ಒಬ್ಬನೇ ಗಂಡನಾಗಿರುತ್ತಾನೆ. ಹಾಗೂ ಉಳಿದರ ಸ್ಮರಣೆ ಕೂಡ ಅವಳಿಗೆ ಉಳಿಯುವುದಿಲ್ಲ. ಮದುವೆ ಆಗೋಕ್ಕಿಂತ ಮುಂಚೆ ನೋಡಿರ್ತೀವಿ 10 ಹುಡುಗರನ್ನು. ಆದರೆ ಯಾರನ್ನ ಸೆಲೆಕ್ಟ್ ಮಾಡ್ತೀವಿ ಅವನ ಜೊತೆ ಮದುವೆ ಆದಮೇಲೆ ಅವನ ಬಗ್ಗೆ ಯೋಚನೆ ಮಾಡ್ತೀವಿ ವಿನಃ ಇನ್ನು 9 ಜನ ರಿಜೆಕ್ಟ್ ಮಾಡಿದ್ದೆ ಅಂತ ಯೋಚನೆ ಮಾಡ್ತೀವಾ? ಇಲ್ಲ. ಅವ್ರ ಸ್ಮರಣೆನೂ ಇರೋದಿಲ್ಲ ನಮಗೆ, ಯಾರನ್ನು ನೋಡಿದ್ದೆ ಅಥವಾ ಯಾರ ಜೊತೆ ಮಾತಾಡಿದ್ದೆ ಅಂತ. ಅದರಂತೆ ನಾವು ಒಮ್ಮೆ ರಾಮನವರ ಅಂದರೆ ಅವನೊಡನೆ ಮದುವೆ ಆದರೆ ವಿಷಯದ ಪ್ರೇಮವೆಲ್ಲ ಉಳಿಯುವುದೇ? ಮದುವೆ ಆದರೆ ಒಮ್ಮೆ ರಾಮನೊಡನೆ ಪ್ರೇಮ ಮದುವೆ ಆಯಿತು ಅಂದರೆ, ರಾಮನೊಡನೆ ಮದುವೆ ಆಗೋದು ಅಂದರೆ ಏನಪ್ಪ? ಮನಸ್ಸು ಆತ್ಮನಲ್ಲಿ ಒಂದಾಗೋದು, ಮರ್ಜ್ ಆಗೋದು. ಮೈಂಡ್ ಹೋಗಿ ಮೈಂಡ್ ಸೀಸ್ ಟು ಎಕ್ಸಿಸ್ಟ್. ಮೈಂಡಿಗೆ ಅನ್ನಿಸ್ತಾ ಇದೆ ಈಗ ನಾನು ಮಾಡ್ತಾ ಇದ್ದೀನಿ ಮನಸ್ಸಿಗೆ. ಆ ಕರ್ತೃತ್ವ ಭಾವ ಹೋಗಿ ಪರಮಾತ್ಮನೇ ಎಲ್ಲ ಸರ್ವಸ್ವ ಅನ್ನೋದು ರಾಮನ ಜೊತೆ ಮದುವೆ ಆಗೋದು. ರಾಮನ ಜೊತೆ ಪ್ರೇಮ ಉಂಟಾಯಿತು ಅಂದರೆ ಏನಾಗುತ್ತೆ? ವಿಷಯದ ಮೇಲೆ ಪ್ರೇಮ ಹೆಂಗೆ ಬರ್ಲಿಕ್ಕೆ ಸಾಧ್ಯ? ರಾಮನ ಜೊತೆ ಇದ್ದಾಗ ರಾಮನ ಧ್ಯಾನ, ರಾಮನ ಪ್ರೇಮ, ರಾಮನ ಭಕ್ತಿ. ಆ ಶಬರಿ ಹೆಂಗೆ ಬೋರೆ ಹಣ್ಣು ತಿನ್ಸದ್ಲು, ಅದರ ಧ್ಯಾನದಲ್ಲಿ ನೀವಿದ್ರೆ ಹೆಂಗಿರ್ತೀರಪ್ಪ? ಅಪ್ಪ ನನ್ನ ರಾಮ ಹೆಂಗಿದ್ದಾನೆ ಅಂತ ರಾಮನ ಜೊತೆಗೆ ಇದ್ಬಿಟ್ರೆ ನೀವು ವಿಷಯದ ವಸ್ತು, ವಿಷಯ ಬಂದ್ರೇನು ಹೋದ್ರೇನು ಬಿಟ್ರೇನು ನಿಮ್ಗೆ ಅದ್ರ ಬಗ್ಗೆ ಕಾಳಜಿನೂ ಇರೋದಿಲ್ಲ, ಭಯನೂ ಇರೋದಿಲ್ಲ, ಯಾವ ಥರವಾದ ಗೊಂದಲವೂ ಇರೋದಿಲ್ಲ. ಕ್ಲಾರಿಟಿಯಿಂದ ನೀವು ಯಾವಾಗಲೂ ಮನಸ್ಸು ಆತ್ಮನಲ್ಲಿ, ಆತ್ಮಾನುಭಾವದಲ್ಲಿ ಸ್ಥಿರ ಉಳ್ಳವನಾಗಿ ಆ ಬ್ರಹ್ಮಾನಂದವನ್ನು ಅನುಭವಿಸ್ತಾ ಇರುತ್ತದೆ. ಭಗವಂತನ ನಾಮದ ಅವಶ್ಯಕತೆಯು 2 ಪ್ರಕಾರದಿಂದ ಇರುತ್ತದೆ. ಒಂದು, ಪ್ರಪಂಚದ ಸ್ವರೂಪ ತಿಳಿಯುವುದಕ್ಕಾಗಿ. 2, ಭಗವಂತನ ಪ್ರಾಪ್ತಿಗಾಗಿ. ಪ್ರಪಂಚದ ಸ್ವರೂಪ ಏನಪ್ಪ? ಆ ಭಗವಂತನ ನಾಮ ತಗೊಳ್ತಾ ಗೊತ್ತಾಗತ್ತೆ ಪ್ರಪಂಚದ ಸ್ವರೂಪ ಎಲ್ಲವೂ ಮಿಥ್ಯ, ಸುಳ್ಳು, ಅಶಾಶ್ವತ, ಅಸ್ಥಿರ. ಹಂಗಂದ್ರೆ ಶಾಶ್ವತ ಏನಪ್ಪ? ಭಗವಂತನ ನಾಮ ಒಂದೇ ಶಾಶ್ವತ, ಅವನ ಪ್ರೇಮ ಭಕ್ತಿ ಒಂದೇ ಶಾಶ್ವತ, ಅವನಲ್ಲಿ ಮದುವೆ ಆಗೋದು ಒಂದೇ ಶಾಶ್ವತ. ಲೌಕಿಕ ಮದುವೆ ಈ ಪ್ರಾರಬ್ಧದಿಂದ ಆಗೋದು, ಅವನ ಜೊತೆ ಪರಮಾತ್ಮನ ಜೊತೆ ಮದುವೆ ಆಗೋದು ಮನಸ್ಸು ಜನ್ಮ ಮರಣ ಚಕ್ರದಿಂದ ಬಿಡುಗಡೆ ಹೊಂದುವುದಕ್ಕಾಗಿ ಅಂತ ಹೇಳುತ್ತಾ ಜಾನಕಿ ಜೀವನ ಸ್ಮರಣ. ಜಯ ಜಯ ರಾಮ್. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.